ಈಗ ನೋಡಿ ಸರ್, ಈಗ IPL ಆಡಿ ಬೆಟ್ಟಿಂಗ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಸತ್ತಿದ್ದಾರೆ. ಹಂಗೆ ಸ್ವೀಟ್ ಆಡಿ ಸಾಲ ಮಾಡ್ಕೊಂಡು ಸತ್ತಿದ್ದಾರೆ. ಫ್ರೀ ಫೈರು PUBG ಆಡಿ ಅಡಿಟ್ ಆಗಿ ಕೆಲವರೆಲ್ಲ ಸತ್ತಿದ್ದಾರೆ. ದನ ಕರು ಸಾಕಿ ಯಾರಾದರೂ ಸತ್ತಿದ್ದಾರೆ ಇದ್ದಾರಾ ಸರ್? ನೋಡಿ, ನಾವು ಸುಮ್ಮನೆ ವಾಕ್ ಮಾಡಿ ಅಂದ್ರೆ ನಾವು ಯಾರು ವಾಕ್ ಮಾಡಲ್ಲ, ನಾವು ರನ್ನಿಂಗ್ ಮಾಡಿ ಅಂದ್ರೆ ನಾವು ಯಾರು ಮಾಡಲ್ಲ. ಆ ವ್ಯಾಯಾಮಗಳನ್ನ ಮಾಡಿ ಅಂತೇಳಿ ಅನೇಕ ವ್ಯಾಯಾಮ ಶಾಲೆಗಳು ತೆರೆದಿದ್ದಾರೆ, ಯಾರು ಯೋಗ ಮಾಡಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಜೀವನ ಶೈಲಿನೇ ಬೇರೆ ರೀತಿಯಾಗಿದೆ. ಅದೇ ನೋಡಿ, ನಾವು ದನ ಕರುಗಳನ್ನ ಹಿಡ್ಕೊಂಡು ಅವುಗಳು ರೇಸಿಗೆ ಓಡಕ್ಕೆ ಒಂದು ಒಳ್ಳೇದಾಗಬೇಕು ಅಂತ ಒಂದು ವರ್ಕೌಟ್ ಮಾಡಿಸ್ಬೇಕು ಅಂತ ನಾವು ವಾಕ್ ಮಾಡ್ತೀವಿ ಸ್ನೇಹಿತರೆ. ಸುಮಾರು ನೋಡಿ, ಇವರೆಲ್ಲ 3 ಕಿಲೋಮೀಟರ್ 4 ಕಿಲೋಮೀಟರ್ ಎತ್ತಿನಿಂದ ವಾಕ್ ಮಾಡ್ತಾರೆ. ಕೆಲವೊಬ್ಬರೆಲ್ಲ ರೇಸಿಂಗ್ ಫೀಲ್ಡ್ ಅಲ್ಲಿ ಈಗಲೂ ಹೇಳ್ತಾರೆ, ಇದು ನೋಡಿ ಬಸ್ಸಿನ ಹೆಸರು ಉಳಿಸುತ್ತೆ ಅಂತ. ಆ ತರ ಸೇಮ್ ಅದೇ ತರ ಫಿಟ್ನೆಸ್, ಮೇಯದಿಂದ ಹಿಡಿದು ಅಗ್ರೆಷನ್ ಎಲ್ಲ ಬಸ್ಸಿನ ತರನೇ ಸರ್. ನೋಡಕ್ಕೂ ನೋಡಿ ಒಂದ್ ಸ್ವಲ್ಪ ಬಸ್ಸಿನ ತರನೇ ಕಾಣಿಸುತ್ತೆ ಇದು. ನನ್ನಲ್ಲೂ 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 ನಿನ್ನಲ್ಲೂ ಒಂದೇ ಬಿಸಿರಾಟ. ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಯ ಶಿವನೆ ಗ್ರಾಮದಲ್ಲಿ ಸ್ನೇಹಿತರೆ ಬಸ್ಯ ಗುಂಪಿಗೆ ಮಿನಿ ಬಸ್ಯ ಅಂತ ಒಂದು ಹೊಸ ಎತ್ತು ಬಂದಿದೆ ಸ್ನೇಹಿತರೆ. ಮತ್ತೆ ಇಲ್ಲೊಂದು ನೋಡಿ, ಹಾಲಿನ ಬಣ್ಣದ ಒಂದು ಅಪರೂಪದ ಹಳ್ಳಿಕಾರ ರಾಸು ಸ್ನೇಹಿತರೆ. ಇದಕ್ಕಿನ್ನೂ ನಾಮಕರಣ ಮಾಡಿಲ್ವಂತೆ. ಈಗ ಈ ವಿಡಿಯೋದ ಮುಖಾಂತರ ನಾಮಕರಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜಿಗಿ ಜಿಗಿದು ಹಾಡುವೆ ಕಣ ಕಣವು ನಿನ್ನ. ನೋಡಿ, ಇದು ಮಿನಿ ಬಸ್ಸೆ. ನೀವು ಆಲ್ರೆಡಿ ಈ ಹಿಂದೆ ನೋಡಿರ್ತೀರ, ಅನೇಕ ರೇಸುಗಳಲ್ಲಿ ಪಾಲ್ಗೊಂಡಿದೆ. ಮತ್ತೆ ಬಸ್ಸೆ ಬಗ್ಗೆ ಹೇಳೋದೇ ಬೇಡ. ಬಹುಮಾನಗಳನ್ನ ಗೆದ್ದು ಕರ್ನಾಟಕದ ಪಲ್ಲಿಗೆ ಗುಳಿಗಳ ರಾಜ ಅಂತಾನೆ ಬಿರುದಾಂಕಿತನಾಗಿದ್ದಾನೆ ಬಸ್ಸೆ. ಆ ಗುಂಪಿಗೆ ಒಂದು 3 ರಾಸುಗಳು ಇದಾವೆ ಸ್ನೇಹಿತರೆ. ಅದರಲ್ಲಿ ನೋಡಿ, ಶಿವನೆ ಗ್ರಾಮದಲ್ಲಿ ಮಿನಿ ಬಸ್ಸೆ, ಇನ್ನೊಂದು ಹೊಸ ಎತ್ತು ಇದೆ, ಮತ್ತೆ ಇನ್ನೂ 2 ರಾಸುಗಳು ಇದಾವೆ ಅಂತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅದರ ಮಾಲೀಕರಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಇದನ್ನ ಪೂರ್ತಿ ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಗುಂಪಿನ ಒಂದು ಪರಿಚಯ ಮಾಡಿಕೊಡಿ ಸರ್, ಫಸ್ಟು ಗಾಡಿ ರೇಸಿಂಗ್ ಬಗ್ಗೆ ಹೇಳ್ತೀನಿ. ಈಗಿನ ಗಾಡಿ ರೇಸು ಹೆಂಗಿದೆ ಅಂದ್ರೆ ದ್ವೇಷ, ಚಟ, ಹಠ ಮತ್ತೆ ದುಡ್ಡು ಮಾಡಕ್ಕೆ ಅಂತ ಮಾತ್ರ ರೇಸಿಂಗ್ ಗಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ದನ ಕರ ಸಾಕಕ್ಕೆ ಅಂತಾನೆ ರೇಸ್ ಮಾಡ್ಬೇಕು. ನಾವು ರೇಸಿಗೆ ಇಳಿಬೇಕು ಅಂದ್ರೆ ದನ ಕರ ಸಾಕ್ಬೇಕು ಅಂತಾನೆ ಈ ರೇಸಿಂಗ್ ಇಳಿಬೇಕು ಅಂತ ನಾನು ಬೇಡ್ಕೊಂತೀನಿ. ಅದಾದ ನಂತರ ಈ ಕಾಲದಲ್ಲಿ ಹೆಸರು ಮಾಡ್ಬೇಕು, ದುಡ್ಡೇನು ಯಾರು ಬೇಕಾದ್ರೂ ಮಾಡ್ಬೋದು. ದುಡ್ಡು ದುಡಿಯೋಕ್ಕೆ ನಾನಾ ಥರದ ದಾರಿ ಇದ್ದಾವೆ ದುಡ್ಡು ದುಡಿಯೋಕ್ಕೆ. ಬಟ್ ಹೆಸರು ಮಾಡೋಕ್ಕೆ ಅಂತ ಈಗ ಸುಲಭವಾಗಿರೋ ದಾರಿ ಅಂದರೆ ಜೋಡಿ ಎತ್ತಿನ ಗಾಡಿ. ಅದು ನಮ್ಮ ಭಾಗದಲ್ಲಿ ಕೆಲವೊಂದು, ಈಗ ಹಾವೇರಿ ಸೈಡ್ ಹೋದ್ರೆ ಹೋರಿ ಹಬ್ಬ, ಆ ಕಡೆ ಬೆಳಗಾವಿ ಸೈಡ್ಗೆ ಹೋದ್ರೆ ಗಾಡ ಸ್ಪರ್ಧೆ, ಹಂಗೆ ಕೆಲವೊಂದು ಕಡೆ ಒಂದೊಂದು ಸ್ಪರ್ಧೆಗಳು ಇದ್ದಾವೆ. ಕೆಲವೊಬ್ಬರೆಲ್ಲ ದೊಡ್ಡ ದೊಡ್ಡದಾಗೆ ಬಂಡವಾಳ ಹಾಕಿ ದೊಡ್ಡ ದೊಡ್ಡದಾಗೆಲ್ಲ ಮಾಡ್ತಿದ್ದಾರೆ. ನಾವು ಚಿಕ್ಕದಾಗೆ ಈಗ ನಮ್ಮ ಅಭಿಯಣ್ಣ ಅಂತ ಇದ್ದಾರೆ, ಅವರೇ ಈ ಎಲ್ಲ ರಾಸುಗಳಿಗೂ ಮಾಲೀಕರು ಅವರೇ. ಒಂದು ಮಿನಿ ಬಸ್ಯ, ಇನ್ನೊಂದು ಸರ್ಕಿಟ್ ಅಂತ, ಇನ್ನೊಂದು ಕಿಲಾರಿ ಇದೆ ಬಗೀರಾ ಅಂತ, ಅವೆಲ್ಲ ಮಾಲೀಕರು ಇವರೇ. ಅಭಿಯಣ್ಣ ಅಂತ ಇವ್ರದ್ದು ಪ್ರಾಪರ್ ಬಂದು ಬುಕ್ಕಂಬುದಿ. ಅವ್ರದ್ದು ಪರ್ಸನಲ್ ಬಿಸ್ನೆಸ್ ಏನೇನ ಇದಾವೆ. ಬಟ್ ಅವರು ಅವನ್ನೆಲ್ಲ ತಲೆ ಕೆಡ್ಸ್ಕೊಂಡಲೆ ಈಗ ಕೆಲವೊಂದು ಈಗಿನ ಕಾಲದಾಗೆ ದುಡ್ಡಿದ್ದರು ಲಕ್ಷಾಂಗಟ್ಲೆ ಬಂಡವಾಳ ಹಾಕಿ ನಾಯಿ ತರೋದು, ಆ ಥರ ಎಲ್ಲ ಮಾಡ್ತಾನೆ. ವೆಹಿಕಲ್ಸಿಗೆ ಹಾಕೋದು. ಈಗ 1 ಕೋಟಿ ರೂಪಾಯಿ ಇದಿರಲಿ ಏನೋ ಕಾರು, ಯಾರು ಬಂದು ಮನೆ ಹತ್ರ ನೋಡ್ಕೊಂಡು ಹೋಗಲ್ಲ. ಅದೇ ನಾವು ಇದಕ್ಕೆ ಹಾಕಿರೋದು ಸುಮಾರು ಏನು ಜಾಸ್ತಿ ಬಂಡವಾಳ ಹಾಕಿಲ್ಲ, ಯಾವೆಲ್ಲವಕ್ಕೂ 1-2 ಚಿಲ್ಲರೆ, ಈಗ 1.5 ಈ ಥರ ಬಂಡವಾಳ ಹಾಕಿದ್ದೀವಿ. ದಿನಕ್ಕೆ ಏನಿಲ್ಲ ಅಂದ್ರೆ ಈ ನಮ್ಮ ಶೆಡ್, ಅದಕ್ಕೋಸ್ಕರನೇ ಈಗ ಹೊಸ ಶೆಡ್ ಮಾಡಿದ್ದೀವಿ ಶಿವನಿಲ್ಲಿ, ಈ ಎಲ್ಲ ಎತ್ಕಟ್ಟಕ್ಕೆ ಅಂತಾನೆ. ನಮ್ಮ ಶೆಡ್ಡಿಗೆ ದಿನ ಏನಿಲ್ಲ ಅಂದ್ರೆ 10-15 ಜನ ನೋಡ್ಕೊಂಡು ಹೋಗಕ್ಕೆ ಬರ್ತಾರೆ. ಯಾವ ಲಕ್ಷಾಂಗಟ್ಲೆ ಕಾರ್ ಕೊಟ್ಟು ಕಾರ್ ತಂದ್ರು ನೋಡಕ್ ಬರಲ್ಲ. ಈಗ ನಾಯಿಗೆಲ್ಲ ಈಗ ನೋಡ್ರಂಗೆ ನೀವು ನಾಯಿಗೆ ಎಷ್ಟೊಂದು ಬೆಲೆ ಇದೆ. ಈಗ ಕೋಟಿಗಟ್ಲೆನೂ ಇದೆ, ಲಕ್ಷಾಂಗಟ್ಲೆನೂ ಇದೆ. ಬಟ್ ಅವು ಯಾವ ಇಡೀ ಪ್ರಾಣಿಲಯ ತಾನು ಸಾಕ್ತಾ ಮಾಲೀಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋದು ದನಕರು. ಅದನ್ನ ಬಿಟ್ಟರೆ ಯಾವ ಪ್ರಾಣಿನೂ ತಾನು ಸಾಕ್ತಾನಿಗೆ ಮಾಲೀಕನಿಗೆ ಒಳ್ಳೇದು ಮಾಡ್ಬೇಕು ಅಂತ ಯಾವೂ ಬಯಸಲ್ಲ. ಹಾಗಾಗಿ ನಮ್ಮ ಅಭಿಯಣ್ಣವರು ಈ ಸಾಕಿ ಅವ್ರಿಗೇನಿಲ್ಲ, ಅವ್ರಿಗೇನು ಪ್ರೈಸು ಏನಿಲ್ಲ, ದುಡ್ಡಿನ ಅವಶ್ಯಕತೆನೂ ಇಲ್ಲ. ಏನೋ ಒಂದು ಅಭಿಮಾನ ದನಗಳ ಮೇಲೆ ಅಭಿಮಾನ ಇರೋದಕ್ಕೆ ಅವರು ಇವತ್ತು ಬಂಡವಾಳ ಹಾಕಿ ತರಿಸಿದ್ದಾರೆ. ನಾವು ಈಗ ಇಲ್ಲೇ ಇದ್ದಾರೆ, ಸುಮಾರು ಜನ ಇದ್ದಾರೆ ಈ ರೇಸಿಂಗ್ ಫೀಲ್ಡಲ್ಲಿ ಓಡ್ತಿರೋ ದನಗಳಿಗೆ ಬಂಡವಾಳ ಹಾಕಿರೋರು ಇದ್ದಾರೆ. ಸುಮಾರು ನಿಮಗೆ ಗೊತ್ತಿರಂಗೆ 10 ಲಕ್ಷ 12 ಲಕ್ಷದ ತನಕ ಬಂಡವಾಳ ಹಾಕಿದ್ದಾರೆ. ಬಟ್ ನಾವು ಯಾವ ಥರ ಯಾವುದೇ ರೀತಿ ಅಂದ್ರೆ ಹೊಸ್ದಾಗಿ ಹುಟ್ಟಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಎಲ್ಲದ್ರ ಮೇಲೆ ಅಭಿಮಾನ ಐತೆ. ಗುಳಿ ಮೇಲೆ ಐತೆ, 2 ಗುಳಿ ಕಟ್ಕೊಂಡಿದ್ದಾರೆ. ಹಳ್ಳಿಕಾರ್ ಮೇಲೆ ಐತೆ, ಹಳ್ಳಿಕಾರ್ ಕಟ್ಟಿದ್ದಾರೆ. ಒಂದು ಕಿಲಾರಿ ಮೇಲೆ ಐತೆ, ಕಿಲಾರಿ. ಒಟ್ಟು ಎಲ್ಲ ಥರದ ರಾಸುಗಳನ್ನ ಕಟ್ಟಿದ್ದೀವಿ. ಯಾವುದೇ ಥರದ ರಾಸುಗಳು ಒಂದೇ ಸೀಮಿತವಾಗಿಲ್ಲ.
ಸ್ನೇಹಿತರೆ ನೋಡಿ, ಅಭಿ ಅಂತ ಇವರು ಗಾಡಿ ರೇಸಿಗೆ ಒಂದು ಹೊಸದಾಗಿ ಕಾಲಿಡುವ ಮುಖಾಂತರ ಒಳ್ಳೊಳ್ಳೆ ರಾಸುಗಳನ್ನು ಕಟ್ತಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಸರ್ ಮೊದಲಿಗೆ ನಿಮಗೆ ಅಭಿನಂದನೆಗಳು. ಹ್ಮ್. ಯಾಕಂದ್ರೆ ಇಂಥ ಒಂದು ಮೂಕ ಜೀವಿಗಳನ್ನ ಸಾಕಿ ಇವುಗಳ ಒಂದು ಬೇಡಿಕೆಯನ್ನ ಈಡೇರಿಸುವ ಮುಖಾಂತರ ನೀವು ಕೂಡ ಒಂದು ರೈತಾಪಿ ವರ್ಗದ ಜೀವನದಲ್ಲಿ ಕಾಲಿಡ್ತಿದ್ದೀರಾ. ಸರ್ ಈ ರೀತಿಯಾದ ಒಂದು ಯೋಚನೆ ನಿಮಗೆ ಯಾವ ರೀತಿ ಬಂತು? ಅಂದ್ರೆ ರೇಸಿಗೆ ಹೋಗ್ತಿದ್ದೆ, ಹ್ಮ್. ರೇಸ್ ನೋಡ್ಬೇಕಾದ್ರೆ ನಾನು ಹಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹುಡುಗರಿಗೆಲ್ಲ ಕೇಳ್ತಿದ್ದೆ. ಹಂಗೆ ಅದಕ್ಕೋಸ್ಕರ ಸರ್ ನಿಮಗೆ ದನ ಕರುಗಳು ಅಂದ್ರೆ ತುಂಬಾ ಇಷ್ಟ? ತುಂಬಾ ಇಷ್ಟ. ಸರ್ ಈಗ ನೀವು ಎಷ್ಟು ದನಗಳು ತಗೊಂಬಂದಿದ್ರ ಅಂದ್ರೆ ಎತ್ತುಗಳನ್ನ? ಈಗ 4 ತಂದಿದ್ದೀವಿ. 4. ಸರ್ 4 ಹೆಸರುಗಳನ್ನೇಂದ್ರೆ ಹೇಳ್ತೀರಾ? ಮಿನಿ ಬಸ್ಸೇ ಒಂದು, ಹಾ. ಆಮೇಲೆ ಬಗೀರ ಒಂದಿದೆ, ಹಾ. ಆಮೇಲೆ ಸರ್ಕಿಟ್ ಅಂತ ಒಂದಿದೆ. ಸರ್ ಈಗ ಹೊಸದಾಗಿ ತಗೊಂಬಂದಿದ್ರ ಒಂದು ಹಾಲಿನ ಬಣ್ಣದ ಹಳ್ಳಿಕಾರ್ ರಾಸು. ಸರ್ ಅದಕ್ಕೆ ಏನಂತ ನಾಮಕರಣ ಮಾಡ್ತೀರಾ? ಇದು ಬಿಗಿಲ್ ಅಂತ ಮಾಡೋಣ ಅಂತ ಅನ್ಕೊಂಡಿದೀವಿ. ಬಿಗಿಲ್ ಅಂತ. ಹಾ. ಓಕೆ ನೋಡಿ ಸ್ನೇಹಿತರೆ, ಬಿಗಿಲ್ ಅಂತ ಅದಕ್ಕೆ ನಾಮಕರಣ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇವ್ರ ಮನೆಯಲ್ಲಿ 4 ರಾಸುಗಳಿದಾವೆ ಸ್ನೇಹಿತರೆ. ಒಂದೊಂದು ಕೂಡ ಒಂದೊಂದು ರೀತಿಯ ತಳಿಗಳನ್ನ ಕಟ್ಟಿದ್ದಾರೆ. ನೋಡಿ ಇದು ಗೂಳಿ, ಇದು ಹಳ್ಳಿಕಾರ್, ಇನ್ನೊಂದು ಕಿಲ್ಲರಿ ಇದೆಯಂತೆ. ಸರ್ ಅದು ಕಿಲ್ಲರಿ ಹೆಸರು? ಬಗೀರ ಅಂತ. ಬಗೀರಾ. ಓಕೆ, ಬಗೀರಾ ಅಂತ ಕಿಲ್ಲರಿ ರಾಸು ಇದೆ ಅಂತ ಸ್ನೇಹಿತರೆ. ನೋಡಿ ಎಲ್ಲಾ ರೀತಿಯ ತಳುಗಳನ್ನು ಕೂಡ ಕಟ್ಟಿದ್ದಾರೆ. ಸರ್ ಮತ್ತೆ ನೀವು ಈ ಮಿನಿ ಬಸ್ದಿಂದ ಗಾಡಿ ರೇಸಲ್ಲಿ ಪಾಲ್ಗೊಂಡಿದ್ದೀರಾ? ಮಾಡಿದ್ವಿ. ಸರ್ ಎಲ್ಲೆಲ್ಲಿ ಭಾಗವಹಿಸಿದ್ದೀರಾ? ಮೊನ್ನೆ ಚಿಕ್ಕಟ್ಟಿ ಗೊಲ್ರಲ್ಲಿ ಒಂದು ಚಿಕ್ಕಟ್ಟಿ ಒಂದು ಚಿಕ್ಕ ಬೊಮ್ಮತಿ ಹಾಕಿದ್ದು, ಅಲ್ಲಿ ರೇಸ್ ನಿಲ್ತು. ಫಸ್ಟ್ನೇ ರೌಂಡು ಸಾಲಿಗ್ರಾಮ್ ಶಿವ ಅಂತ ಅದ್ರ ಜೊತೆ ಹಾಕಿದ್ದು, ಒಳ್ಳೆ ಸಕ್ಕತ್ತಾಗಿ ಹೋಯ್ತು. ಫಸ್ಟ್ನೇ ಪಿಚ್ ಆದರೂ ಎದ್ದೋಯ್ತು. 2ನೇ ಪಿಚ್ಚು ಗೊಲ್ರಳ್ಳಿಲಿ ಆಡಿಸಿದ್ದು. ಫಸ್ಟ್ನೇ ರೌಂಡು ಡಾನು ಮತ್ತು ಟೈಗರ್ ಮೇಲೆ ಪಾಸ್ ಆಗಿದ್ದು, ಅಂದರೆ ಲೋಕಲ್ ಲೀಡ್ರಿಗೆ ಹಾಕೊಂಡಿದ್ದು. ಚೆನ್ನಾಗಿ ಹೋದು. ಬಟ್ ಏನೋ ಗೆಲುವು ಎಲ್ಲ ಟೈಮಲ್ಲೂ ಬರ್ದಿರ್ಬೇಕಲ್ಲ. ನಮಗೇನು ಓಟ ಮುಖ್ಯ, ಗೆಲುವು ಆಮೇಲೆ ಸಿಕ್ಕೇ ಸಿಗುತ್ತೆ. ಇವತ್ತೆಲ್ಲ ಕೆಲವೊಬ್ಬರೆಲ್ಲ ರೇಸಿಂಗ್ ಫೀಲ್ಡಲ್ಲಿ ಈಗಲೂ ಹೇಳ್ತಾರೆ, ಇದು ನೋಡಿ ಬಸ್ಸಿನ ಹೆಸರು ಉಳಿಸುತ್ತೆ ಅಂತ. ಆ ಥರ ಸೇಮ್ ಅದೇ ಥರ ಫಿಟ್ನೆಸ್ಸು, ಮೇಯದಿಂದ ಹಿಡಿದು ಅಗ್ರೆಷನ್ನು ಎಲ್ಲ ಬಸ್ಸಿನ ಥರನೇ ಸರ್. ನೋಡೋಕ್ಕೂ ನೋಡಿ ಒಂದು ಸ್ವಲ್ಪ ಬಸ್ಸಿನ ಥರನೇ ಕಾಣಿಸುತ್ತೆ ಇದು. ಸ್ನೇಹಿತರೆ ನೋಡಿ, ಇದು ಮಿನಿ ಬಸ್ಸಿನ ಥರನೇ ಕಾಣುತ್ತೆ. ಇದನ್ನ ಇವ್ರ ಶೆಡ್ಡಿಗೆ ಬಂದಾಗ ಬಸ್ಸೇ ಇದು ಪಕ್ಕ ಇದು ಸ್ನೇಹಿತರೆ. ಒಂದು ಕ್ಷಣ ಮಾತ್ರದಲ್ಲಿ ಕನ್ಫ್ಯೂಸ್ ಆಯಿತು ಯಾವುದು ಬಸ್ಸೇ ಇದು ಅಂತೇಳಿ. ಆ ರೀತಿಯಾಗೂ ತುಂಬ ಉತ್ತಮ ಸಾಕ್ತಿದ್ದಾರೆ. ಸರ್ ವರ್ಕೌಟ್ ಎಲ್ಲ ಮಾಡಿಸೋದಿಲ್ಲ ನಿಮ್ಮ ಹುಡುಗರೇನ? ಎಲ್ಲ ಹುಡುಗರು ಮಾಡಿಸ್ತಾರೆ. ಸಂಜೆ ವಾಕಿಂಗು ಪ್ರತಿಯೊಂದು ಮಾಡಿಸ್ತಾರೆ. ಓಕೆ ಸರ್, ನಿಮ್ಮದು ಮೂಲ ವೃತ್ತಿ ಅಂದ್ರೆ ಅದು ಬಿಸ್ನೆಸ್ ಇದೆ. ಹಾ. ಬಾರ್ ಇದೆ. ಅಂದ್ರೆ ಬಿಸ್ನೆಸ್ ಜೊತೆಲೇನೂ ಕೂಡ ಈ ತರ ದನಕರುಗಳ ಪೋಷಣೆ ಮಾಡಕ್ ಇಷ್ಟಪಡ್ತಿದ್ದೀರಾ? ಇಷ್ಟಪಡ್ತೀವಿ. ತುಂಬಾ ಧನ್ಯವಾದಗಳು ಸರ್ ಮೊದಲಿಗೆ. ಯಾಕಂದ್ರೆ ಈ ರೀತಿಯಾದ ಒಂದು ನಮ್ಮ ಸಂಸ್ಕೃತಿಯ ಮುಖಾಂತರ ದನಕರುಗಳ ಪೋಷಣೆ ಮಾಡ್ತಿರೋದು ಕಮ್ಮಿ ಆಗಿದೆ. ಈಗೇನು ಗಾಡಿ ರೇಸ್ ಆಗಿರ್ಬೋದು, ಹೋರಿ ಹಬ್ಬ, ಗಾಡ ರೇಸ್ ಇಂಥದ್ರಿಂದ ಮಾತ್ರ ಇವುಗಳ ಒಂದು ರಕ್ಷಣೆ ಆಗ್ತಿದೆ. ಬಿಟ್ರೆ ಈ ಬೇರೆ ಬೇಸಾಯ ಮಾಡ್ಕೊಂಡು ರಕ್ಷಣೆ ಮಾಡೋದು ಆಲ್ರೆಡಿ ಅದು ಅಳಿವಿನಂಚೆಗೆ ಹೋಗ್ಬಿಟ್ಟಿದೆ. ಈ ನಿಮ್ಮಂಥವ್ರು ಈ ರಾಸುಗಳನ್ನ ತಗೊಂಡು ಇದನ್ನು ಸಾಕ್ತಿದ್ದೀರಾ ಅಂದ್ರೆ ಈಗ ನಿಮ್ಮನ್ನ ನೋಡಿ ನಿಮ್ಮ ತರ ಇನ್ ಮತ್ತೊಬ್ಬ ಬಿಸ್ನೆಸ್ ಮಾಡೋರು ಕೂಡ ಅವ್ರ ಬಿಸ್ನೆಸ್ ಏನೇ ಆಗಿರ್ಲಿ ಸೈಡಲ್ಲಿ ಒಂದು ಎತ್ತನ್ನಾದ್ರೂ ಕೊಡ್ತಾರಲ್ವಾ? ನಿಜ ಕಟ್ತಾರೆ, ಖುಷಿ ಆಗುತ್ತೆ. ಈಗ ನಿಮ್ಮನ್ನ ಕೇಳಿದ್ರಲ್ವಾ, ನೀವು ಏನು ನಿಮ್ ಬಿಸ್ನೆಸ್ ಸಿಗೋದಕ್ಕೂ ಸಂಬಂಧ ಇಲ್ಲ ಆದ್ರೂ ನೀವು ಮಾಡ್ತಿರಲ್ಲ ಅಂತ ಯಾರು ಕೇಳಿದ್ರ? ಕೇಳ್ತಾರೆ, ಅದಾಗಬೇಕು ಹಿಂಗೆ ಅಂತ. ಅದಕ್ಕೆ ಕ್ರೇಜಿಗೋಸ್ಕರ ನಮಗೆ ಅಂತ ಮಾಡೋದು. ನಾಳೆ ಸರ್ ನಿಮ್ಮ ಒಂದು ಏಳಿಗೆಗೆ ಕಾರಣ ಆಗಿರ್ತವೆ ಎತ್ತುಗಳು. ಅವರಿಗೂ ಕೂಡ ನಿಮ್ಮ ತರನೇ ನಾವು ಏನಾದ್ರು ಮಾಡ್ಬೇಕು ಅನ್ಸಿದಾಗ ಅವರಿಗೆ ಅದಕ್ಕೆ ಉತ್ತರ ಸಿಕ್ಬಿಡುತ್ತೆ. ನಿಜ. ನೋಡಿ ಸ್ನೇಹಿತರೆ, ಇವರ ಒಂದು ಮೂಲ ವೃತ್ತಿ ಬೇರೆ ಇದೆ, ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಅದ್ರ ಮುಖಾಂತರ ಕೂಡ ರೈತರಿಗೆ ಒಂದು ಬೆನ್ನೆಲುಬಾಗಿರೋ ಎತ್ತುಗಳನ್ನ ಹಿಡ್ಕೊಂಡು ಸಾಕ್ತಿದ್ದಾರೆ ಸ್ನೇಹಿತರೆ. ಇವುಗಳ ಪೋಷಣೆಗಳನ್ನು ಕೂಡ ತುಂಬಾ ಹುಡುಗರಿದ್ದಾರೆ ನೋಡಿ. ಇವರೆಲ್ಲ ಬಸ್ಸಿಯ ಟೀಮ್ ಸ್ನೇಹಿತರೆ. ಇದು ಇನ್ನೂ 2 ರಾಸುಗಳಿದಾವೆ ಸ್ನೇಹಿತರೆ. ಆದ್ರೆ ಇವತ್ತು ಶೆಡ್ ಅಲ್ಲಿ 2 ಮಾತ್ರ ಎತ್ತುಗಳಿದಾವೆ. ಈ ಎತ್ತುಗಳಿಂದ ಪಾಲ್ಗೊಳ್ತಿದ್ದಾರೆ ನೋಡಿ. ಇವರ ಒಂದು ಮೂಲ ಉದ್ದೇಶ ಇಷ್ಟೇ, ನಾವು ನಮ್ಮ ಬಿಸ್ನೆಸ್ ಏನೇ ಆಗಿರ್ಬೋದು, ಒಂದು ಎತ್ತುಗಳನ್ನ ಪೋಷಣೆ ಮಾಡೋಣ, ನಾವು ರೇಸಲ್ಲಿ ಪಾಲ್ಗೊಳ್ಳೋಣ. ಈ ರೀತಿಯಾಗಿ ನಮ್ಮನ್ನು ನೋಡಿ 4 ಜನ ಎತ್ತು ಕಟ್ತಾರೆ. ಅದೇ ರೀತಿಯಾಗಿ ಮನೆಗೊಂದು ಎತ್ತು ಕಟ್ಟಲಿ. ಈ ಹಿಂದೆ ರೈತರ ಜೀವನ ಯಾವ ರೀತಿ ಇತ್ತೋ ಅದೇ ರೀತಿ ಜೀವನ ಮತ್ತೆ ಬರಲಿ ಅಂತೇಳಿ ಅವ್ರದ್ದು ಒಂದು ಆರೈಕೆ ಅಲ್ವಾ? ಯುವಕರು ಹಾಳಾಗ್ತಾರೆ ಅಂತಾರೆ, ಹುಡುಗರೆಲ್ಲ ಹಾಳಾಗ್ತಾರೆ ಅಂತಾರೆ. ಫ್ರೀ ಫೈರ್, ಪಬ್ಜಿ ಆಡಿ ತುಂಬಾ ಜನ ಹಾಳಾಗಿದ್ದಾರೆ ನೋಡಿದ್ದಾರೆ. ರೇಸಿಂದ ಯಾರು ಹಾಳಾಗಿರೋರು ಯಾರು ಹೇಳಿದಾರ? ಸುಮ್ಮನೆ ಅಡಿಟ್ ಆಗಿ ಏನೋ ಹೋಗ್ತಾರೆ, ಒಂದು ನೋಡ್ತಾರೆ ಬರ್ತಾರೆ. ಹಂಗಂತ ಚಿಕ್ಕ ಮಕ್ಳಿಗೆಲ್ಲ ಹೇಳ್ತಿಲ್ಲ. ಒಂದು 20-22 ಮೇಲೆ ಲವ್ ಫೇಲ್ಯೂರು, ಸೂಸೈಡು, ಅವರಿಗೆಲ್ಲ ಕೊನೆ ಸಿಗೋದೇ ದನ. ಈಗ IPL ಆಡಿ ಬೆಟ್ಟಿಂಗ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಸತ್ತಿದ್ದಾರೆ. ಹಂಗೆ ಸ್ವೀಟ್ ಆಡಿ ಸಾಲ ಮಾಡ್ಕೊಂಡು ಸತ್ತಿದ್ದಾರೆ. ಫ್ರೀ ಫೈರು, ಪಬ್ಜಿ ಆಡಿ ಅಡಿಟ್ ಆಗಿ ಕೆಲವರೆಲ್ಲ ಸತ್ತಿದ್ದಾರೆ. ದನ ಕರು ಸಾಕಿ ಯಾರಾದ್ರೂ ಇದಾರ ಸರ್? ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆಂದ್ರೆ ದನ ಕರು ಕೆಟ್ಟದಂತೂ ಮಾಡಲ್ಲ, ಒಳ್ಳೇದಾಗುತ್ತೆ ಹೆಂಗ ಗೊತ್ತು, ಕೆಟ್ಟದಂತೂ ಆಗಲ್ಲ ಅದರಿಂದ. ಅದಕ್ಕೋಸ್ಕರ ಕೆಲವೊಂದ್ರು ಹೇಳ್ತಾರೆ, ಈ ರೇಸ್ ಮಾಡೋರಿಗೆಲ್ಲ ಏನು ಹುಚ್ಚ ಹಂಗೆ ಹಿಂಗೆ ಅಷ್ಟೊಂದು ಖರ್ಚು ಮಾಡಿ ದನ ಕರಿಗೆ ಅವ್ರು ತಿಂಗಳ 30,000-40,000 ಖರ್ಚು ಮಾಡಿ ಏನಕ್ಕೆ ಸಾಕ್ತಾರೆ ಏನು ಅಂತಾರೆ. ದನ ಕರ ತಪ್ಪೆ ಅನ್ಸ ದನ ಕರ ಸಾಕೋದು.
ಸರ್ ತಪ್ಪು ಅಲ್ಲ. ಇನ್ನೊಂದು ಸ್ನೇಹಿತರೆ ಒಂದು ಉದ್ದೇಶ ಹೇಳ್ತೀನಿ. ದನಕರುಗಳು ನಾವು ಸುಮ್ಮನೆ ವಾಕ್ ಮಾಡಿ ಅಂದ್ರೆ ನಾವು ಯಾರು ವಾಕ್ ಮಾಡಲ್ಲ, ನಾವು ರನ್ನಿಂಗ್ ಮಾಡಿ ಅಂದ್ರೆ ನಾವು ಯಾರು ಮಾಡಲ್ಲ. ಆ ವ್ಯಾಯಾಮಗಳನ್ನ ಮಾಡಿ ಅಂತೇಳಿ ಅನೇಕ ವ್ಯಾಯಾಮ ಶಾಲೆಗಳು ತೆರೆದಿದ್ದಾರೆ, ಯಾರು ಯೋಗ ಮಾಡಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಜೀವನ ಶೈಲಿನೇ ಬೇರೆ ರೀತಿಯಾಗಿದೆ. ಅದೇ ನೋಡಿ, ನಾವು ದನಕರುಗಳನ್ನ ಹಿಡ್ಕೊಂಡು ಅವುಗಳು ರೇಸಿಗೆ ಓಡಕ್ಕೆ ಒಂದು ಒಳ್ಳೇದಾಗಬೇಕು ಅಂತ ಒಂದು ವರ್ಕೌಟ್ ಮಾಡಿಸ್ಬೇಕು ಅಂತ ನಾವು ವಾಕ್ ಮಾಡ್ತೀವಿ ಸ್ನೇಹಿತರೆ. ಸುಮಾರು ನೋಡಿ ಇವರೆಲ್ಲ 3 ಕಿಲೋಮೀಟರ್ 4 ಕಿಲೋಮೀಟರ್ ಎತ್ತಿನಿಂದ ವಾಕ್ ಮಾಡ್ತಾರೆ. ಈ ಸುಮ್ಮನೆ ಯಾರು ವಾಕ್ ಮಾಡು ಅಂದ್ರೆ ಮಾಡ್ತೀರಾ ಸರ್? ಇಲ್ಲ ಸರ್, ಇಲ್ಲ ಸರ್, ಖಂಡಿತವಾಗ್ಲು ನಾವೆಲ್ಲಿ ಎದ್ದೇಳದೆ ಬೆಳಗ್ಗೆ 8 ಗಂಟೆ 9 ಗಂಟೆ ಆಗುತ್ತೆ, ನಾವೆಲ್ಲಿ ವಾಕ್ ಮಾಡಕ್ಕಾಗುತ್ತೆ? ಏನೂ ಆಗಲ್ಲ. ಅದೇ ಕೆಲಸ ಮಾಡ್ತೀವಿ, ಅದ್ರ ಜೊತೆ ಇವನ್ ವಾಕ್ ಇಟ್ಕೊಂಡು ಹೋದಾಗ ನಮಗೂ ಒಂದ್ ಸ್ವಲ್ಪ ವರ್ಕೌಟ್ ಆದಂಗ ಆಗುತ್ತೆ, ವ್ಯಾಯಾಮ ಆದಂಗೂ ಆಗುತ್ತೆ. ಸ್ವಲ್ಪ ಏನ್ ಸರ್, ಜಾಸ್ತಿನೇ ಆಗುತ್ತೆ. ಇವತ್ತು ದನ ಕರುಗಳಿಂದ ನಮ್ಮ ಒಂದು ವ್ಯಾಯಾಮ ಪರಿಪೂರ್ಣವಾಗಿ ನಮ್ಮ ದೇಹ ದಂಡಿಸ್ತಾ ಇದೀವಿ ಸ್ನೇಹಿತರೆ. ಇದು ಒಂದು ಹೇಳ್ಬಹುದು. ಸುಮ್ಮನೆ ಯಾರು ಕೂಡ ಇವತ್ತಿನ ಒಂದು ಜನರೇಷನ್ ಆ ರೀತಿನೇ ಆಗ್ಬಿಟ್ಟಿದೆ. ಎಲ್ಲ ಮೊಬೈಲು, ಟಿವಿ, ಸಿಸ್ಟಮ್ ಮುಂದೆ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಏನು ವ್ಯಾಯಾಮನೂ ಬೇಡ, ಏನು ಬೇಡ. ಅದೇ ನಮ್ಮ ರೈತರ ಮಕ್ಕಳು ನೋಡಿ ಎತ್ತುಗಳನ್ನ ಕಟ್ತಾರೆ. ಇದನ್ನ ಬೇಸಾಯ ಮಾಡೋರಿಗೆ ಅದೇ ಒಂಥರ ವ್ಯಾಯಾಮ. ಆದ್ರೆ ನಾವೇನು ಮಾಡಲ್ಲ, ಬರೀ ರೇಸಿಗೋಸ್ಕರ ಕಟ್ತಿದೀವಿ ಅಂದ್ರೆ ನೋಡಿ, ಸ್ವಿಮ್ ಮಾಡ್ಸೋಕೆ ಹೋಗ್ತಾರೆ. ಎತ್ತುಗಳನ್ನ ಈಜೋಡಿಸೋ ಚಿತ್ರದಲ್ಲಿ ಅವರು ಕೂಡ ಈಜೋಡಿತಾರೆ, ಎತ್ತುಗಳನ್ನ ವಾಕ್ ಮಾಡಿಸ್ತಾರೆ, ಅವರು ವಾಕ್ ಮಾಡ್ತಾರೆ. ಅನೇಕ ಬಗೆಯ ವ್ಯಾಯಾಮಗಳಿಗೆ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಮತ್ತೆ ಮನಸ್ಸಿನ ನೆಮ್ಮದಿನೂ ಅಷ್ಟೇ. ಅವ್ರ ಜೀವನದಲ್ಲಿ ಎಷ್ಟೇ ಬೇಜಾರಾಗಿರ್ಲಿ, ಆದ್ರೆ ಎಲ್ಲ ಹುಡುಗರೆಲ್ಲ ಒಂದ್ ಕಡೆ ಸೇರ್ತಾರೆ, ಕಷ್ಟ ಸುಖ ಮಾತಾಡ್ಕೊಂತಾರೆ, ಅವ್ರಿಗೆ ಪರಿಹಾರ ಸಿಗುತ್ತೆ. ಎತ್ತುಗಳನ್ನ ನೋಡ್ಕೊಂಡು ಜೀವನ ಮಾಡಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ನೋಡಿ, ಅವ್ರು ಹೇಳಿದ್ರು ಅನೇಕ ಜನ ಬೆಟ್ಟಿಂಗ್ ಆಡಿ ಸತ್ತೋಗಿರೋರು ತುಂಬಾ ಜನ ಇದ್ದಾರೆ ಅಂತ. ಆದ್ರೆ ಎತ್ತುಗಳನ್ನ ಸಾಕಿ ರೇಸಲ್ಲಿ ಭಾಗವಹಿಸಿ ಯಾರು ಕೂಡ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ. ಅದು 100ಕ್ಕೆ 100% ನಿಜ ಸ್ನೇಹಿತರೆ. ಸರ್, ಇನ್ನೊಂದಿದೆ ಸರ್ಕಿಟ್ ಅಂತ ಗುಳಿ, ಅದು ಸುಮಾರು ಬೆಳಗಾಮಲ್ಲಿ ಸುಮಾರು ಫ್ರೇಸ್ ಹೊಡೆದಿದೆ. ಅದಕ್ಕೆ ಒಂದ್ ಸ್ವಲ್ಪ ಕಾಲು ವೈನ್ ಆಗಿಲ್ಲ, ಹಂಗಾಗಿ ಮನೇಲಿ ರೆಸ್ಟ್ ಬಿಟ್ಟಿದೀವಿ. ಅದನ್ನು ತರ್ತೀವಿ ಸದ್ಯದಲ್ಲಿ ಹಾಕಡಕ್ಕೆ. ಮನಿ ಸರ್ ನೋಡಿ, ಇದು ಬಿಗಿಲ್ ಅಂತ ಹೆಸರಿಟ್ಟಿದ್ದಾರೆ, ಆರಲ್ಲಲ್ಲಿದೆ ಅಂತೆ ಸ್ನೇಹಿತರೆ. ಮಹಾರಾಷ್ಟ್ರದಿಂದ ತಂದಿರೋದು ಸರ್. ಈಗ 2:40 ಬಿದ್ದಂಗ ಐತೆ ಸರ್, ಎಲ್ಲಾ ಸೇರಿ ಬಾಡಿಗೆ ಗೀಡಿಗೆ ಎಲ್ಲಾ ಸೇರಿ 2:40 ಇಲ್ಲಿಗೆ ಬಂದಿರೋದು. ಮಹಾರಾಷ್ಟ್ರದಿಂದ ಪುಣೆಯಿಂದ ಅಲ್ಲಿ ಕಟ್ಟೆ ಒಳಗೆ ಓಡಿರೋದು ಸರ್, ಅಲ್ಲಿಂದ ತಂದಿರೋದು. 2 ಕಶಿ ತಂದಿದ್ದು, ಒಂದು ನಮಗೆ, ಒಂದು ಡೆವಿಲ್ ಅಂತ ಎತ್ತಿತ್ತು, ಅವರಿಗೆ ಒಂದು ಕಶಿ ತಂದಿದ್ವಿ ಸರ್. ಮತ್ತೆ ಇವತ್ತು ದಂದೂರಲ್ಲಿ ರೇಸ್ ಮಾಡ್ತಿದ್ದೀರಾ. ಆ ರೇಸಲ್ಲಿ ಈಗ ನಿಮ್ಮ ಬಸ್ಸಿಯ ಗ್ರೂಪಿನ ಅನೇಕ ರಾಸುಗಳಿದಾವೆ. ಯಾವುಗಳನ್ನ ಏನಾದ್ರು ಜೋಡಿ ಮಾಡ್ತೀರಾ, ಹೇಳ್ತೀರಾ? ಎಲ್ಲಾನು ಸ್ಪರ್ಧೆ ಮಾಡ್ತೀವಿ, ಬಟ್ ಇದು ಕಶಿ ಮಾತ್ರ ನೋಡೋಣ ಅಂತಿದ್ವಿ. ಯಾಕಂತ ಇನ್ನು ಎಳ್ಕಲ್ಲಿದೆ, ದೊಡ್ಡ ರೇಸ್ ಬೇಡ, ಬೇಸಾಯದ ರೇಸಿಗೆ ಆಡ್ಸಲ್ಲ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ನಿಂತಿದ್ ಕಾಲ್ ನಿಂತೆಲ್ಲ ನಿನ್ಕೊಳಕ್ ಬಿಡಲ್ಲ, ಹೋಗಾಕ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಫುಲ್ ಆಕ್ಟಿವ್ ಆಗಿದೆ ದನ. ಯಾರೋ ಹೇಳ್ತಿದ್ರು ಸರ್, ಇದು ಕಾಕಾ ತರ ಬರುತ್ತೆ ಅಂತ ಹೇಳಿ. ನಾವು ARP ಟೀಮಿನ ಕಾಕಾ ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ಆ ತರನೇ ಒಂದು ಚುರುಕುತನ ಇದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ ನೋಡಿ. ಇದಿಷ್ಟು ಇವರ ಬಸ್ಯ ಟೀಮಿನ ಎತ್ತುಗಳು. ನಮ್ಮ ಶರತ್ ಅಂತ ಅವನೇ ಎಲ್ಲ, ಅವನು ನಾಗು ಅಂತ ಅವರೇ ಇದು ಮೇನು ಎಲ್ಲ ನೋಡ್ಕೊಂಡು. ಕಿರಣ ಅಂತ ಎಲ್ಲ ಹುಡುಗರು ಚೆನ್ನಾಗಿ ನೋಡ್ಕೊಂತಾರೆ. ಯಾರೇನು ಸುಮ್ಮನೆ ಅದು ಇದು ಆಮೇಲೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಏನಲ್ಲ, ಎಲ್ಲ ಬಂದು ಚೆನ್ನಾಗಿ ಮಾಡ್ತಾರೆ ಸರ್. ಹುಡುಗರ ಜೊತೆಗೆ ಚೆನ್ನಾಗಿದ್ರೆ ನೀವು ರೇಸಲ್ಲಿ ಅರ್ಧ ಗೆದ್ದಷ್ಟೇ ಖುಷಿ. ನಿಜ ನಿಜ. ಮನೆಯಿಂದನೂ ನೋಡಿ ಸ್ನೇಹಿತರೆ, ಇವ್ರು ಮಾಡೋ ಒಂದು ಕೆಲಸಕ್ಕೆ ಇವ್ರ ಮನೆಯಿಂದನೂ ಕೂಡ ಸಪೋರ್ಟ್ ಸಿಕ್ಕಿದೆ. ಇದೇ ರೀತಿ ನೋಡಿ ಬೆಂಬಲ, ಹುಡುಗರು ಬೆಂಬಲ ಇದೆ. ಆ ಬೆಂಬಲದಿಂದಲೇ ನಾವು ಇಷ್ಟೆಲ್ಲ ಮಾಡೋಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಖುಷಿ ಆಗುತ್ತೆ. ಯಾರು ಎಲ್ಲೇ ಹೋದ್ರು ಸ್ನೇಹಿತರ ಬಳಗ ತುಂಬ ಮುಖ್ಯವಾದದ್ದು. ಆ ಸ್ನೇಹಿತರ ಬಳಗ ಇವ್ರಿಗೆ ಸಿಕ್ಕಿದೆ. ಅದ ಕಾರಣ ಇವ್ರ ಮನೆಯಲ್ಲಿ ಅನೇಕ ರಾಸುಗಳನ್ನು ಕಟ್ತಿದ್ದಾರೆ. ನೀವೇ ನೋಡ್ತಿದ್ದೀರಾ, ನಾನು ತೋರಿಸ್ತೀರಾ. ಈ ಬಿಗಿಲ್ ಆಗಿರ್ಬೋದು, ಮಿನಿ ಬಸ್ಸೆ ಆಗಿರ್ಬೋದು, ಇವೆಲ್ಲ ಮುಂದಿನ ದಿನಗಳಲ್ಲಿ ಚಾಂಪಿಯನ್ ಆಗೋಂಥ ಒಂದು ಮೂಲ ಹಳ್ಳಿಕಾರ್ ಮತ್ತು ಗುಳಿ ತಳಿಯ ರಾಸುಗಳು ಸ್ನೇಹಿತರೆ. ಇನ್ನೂ ಅನೇಕ ರಾಸುಗಳು ಬರೋ ನಿರೀಕ್ಷೆಯಲ್ಲಿದೆ ಸರ್. ಇನ್ನೂ ಹೆಚ್ಚಿನ ರಾಸುಗಳು ಕಟ್ತೀರಾ? ಇನ್ನೊಂದು 10 ಮಾಡೋಣ ಅಂತ ಅನ್ಕೊಂಡಿದೀವಿ. ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ. ನೋಡಿ ಸ್ನೇಹಿತರೆ, ಇವರು ಒಂದೆಲ್ಲ ಎರಡಲ್ಲ, ಕೈ ಬೆರಳುಗಳು ಸಾಲಲ್ಲ, 10 ರಾಸುಗಳನ್ನ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಅವರು ಬಹುಮಾನವನ್ನ ನಿರೀಕ್ಷೆ ಮಾಡ್ತಾ ಇಲ್ಲ, ಆದ್ರೆ ಒಂದು ದನಕರುಗಳನ್ನ ಸಾಕ್ಬೇಕು, ನಮ್ಮ ಎತ್ತುಗಳು ಕೂಡ ಅಖಾಡದಲ್ಲಿ ಭಾಗವಹಿಸ್ತಾ ಇರಬೇಕು ಅನ್ನೋ ಒಂದು ಆಸೆ ಅವರಿಗೆ ಅಷ್ಟೇ. ದನಕರುಗಳ ರಕ್ಷಣೆ ತುಂಬಾ ಮುಖ್ಯ, ಅವುಗಳ ಸೇವೆಯಲ್ಲಿ ನಿರತರಾಗಿರ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅವ್ರಿಗೆ ದೇವರ ಆಶೀರ್ವಾದ ಇರಲಿ, ನಾವು ಕೂಡ ಹಾರೈಸ್ತೀವಿ. ನೋಡಿ, ಅವರು ಸಾಕಿರೋ ಅಂತ ಎತ್ತುಗಳು ಜೋಡಿ ಎತ್ತಿನ ಗಾಡಿ ರೇಸಿನಲ್ಲಿ ಅನೇಕ ಹೆಸರನ್ನ ಮಾಡಲಿ, ಇವ್ರಿಗೂ ಕೂಡ ಒಂದು ಹೆಸರು ತಂದು ಕೊಡ್ಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಓಕೆ, ಈ ಎತ್ತುಗಳನ್ನು ನೋಡಿದ್ರಲ್ಲ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ